ಇವತ್ತಿನ ಪತ್ರಿಕೋದ್ಯಮದ ಜರ್ನಲಿಸಮ್ ಅಲ್ಲ, ಜರ್ನಲಿಸಮ್ ರೀತಿ ಹೇಗಿದೆ ಅಂತ ಹೇಳೋದ ವಿವೇಚನೆ ಮಾಡ್ತಾ ಹೋದರೆ ಇವತ್ತಿಗಿಂತ ಮೊದಲಿದ ಸಿಸ್ಟಮಲ್ಲಿ ಒಳ್ಳೆಯಿತ್ತು ಅಂತೇಳಿ ಅನಿಸ್ತದೆ. ಯಾಕೆಂದರೆ ನಾನು ಆಗಲೇ ಹೇಳ್ದಾಗೆ ನನಗೆ ಸುದ್ದಿ ತರಲಿಕ್ಕೆ ಕಷ್ಟ ಆಯಿತು, ಅದು ತರಲಿಕ್ಕೆ ಕಷ್ಟ ಆಯಿತು ಎಲ್ಲದು. ಆದರೆ ನನಗೆ ಮೊದಲು ಇದ್ದ ಒಂದು ಅಭಿಪ್ರಾಯ ಅನುಭವ ಸಿಗ್ತಲ್ಲ, ಅದು ಈಗ ಸಿಗುವುದಿಲ್ಲ. ಈಗ ಯಾರು ಹೋಗ್ತಾರೋ ಯಾರು ಬಿಡ್ತಾರೋ, ಆದರೆ ಪತ್ರಿಕೆ ಬರ್ತದೆ. ಆದರೆ ಒಂದು ನೀವು ನೋಡಿದರೆ ಇಲ್ಲಿ ಗೊತ್ತಿಲ್ಲ, ಈಗ ಒಂದು ಪತ್ರಿಕೆಯ ಒಂದು ಸುದ್ದಿಯನ್ನು ಓದಿದ ನಂತರ ಇನ್ನೊಂದು ಪತ್ರಿಕೆಯನ್ನು ಆ ಸುದ್ದಿಗಾಗಿ ಓದಬೇಕು ಅನಿಸೋದಿಲ್ಲ ಈಗ. ಅಂದರೆ ಇಂಟ್ರೋಪ್ಯಾರದಲ್ಲಿ ಏನಿರ್ತದೆ, ನನ್ನ ಪತ್ರಿಕೆಯಲ್ಲಿದ್ದದ್ದೇ ಇಂಟ್ರೋಪ್ಯಾರ ನಿಮ್ಮದ್ರಲ್ಲೂ ಇರ್ತದೆ, ಮತ್ತೊಬ್ಬಂದ್ರೂ ಇರ್ತದೆ. ಅದು ಹೇಗೆ ಬಂತು ಅಂತೇಳಿ ಏಟ್ರಿ ಕೇಳೋದಿಲ್ಲ. ಮರುದಿನ ಓದ್ತಿದ್ದ ನಮ್ಮ ಏಟ್ರಿ ಹೇಗೆ ಅಂದರೆ, ಮೊದಲಿನ ಏಟ್ರಿ ಹೇಗಿದ್ದರು ಈಗಿನ ಏಟ್ರಿಗೆ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಮೊದಲು ನಮ್ಮ ಪತ್ರಿಕೆಯನ್ನು ಓದೋದಿಲ್ಲ ಏಟ್ರು, ಮತ್ತೊಂದು ಪತ್ರಿಕೆ ಹೇಗೆ ಬಂತು, ಅದರಲ್ಲಿ ಏನು ಬರೆದಿದ್ದಾನೆ, ಅದರಲ್ಲಿ ಏನು ದೊಡ್ಡ ವಿಷಯ ಏನಿದೆ ಅಂತೇಳಿ ನೋಡ್ತಿದ್ದ. ಆದರೆ ಇವತ್ತು ಅದರ ವ್ಯತ್ಯಾಸ ಅಂದರೆ ಇದು ಈಗ ಹೇಳ್ತಾ ಇರೋದ್ರಿಂದ ಅದು ಕೆಲವರು ಭಾರಿ ಸಿಟ್ಟು ಬರ್ತದೆ. ಇವನು ಪ್ರಶ್ನೆ ಮಾಡ್ತಾನೆ, ಯಾಕೆ ನಮ್ಮಲ್ಲಿ ಪ್ರಶ್ನೆ ಮಾಡೋದು ಅಂತೇಳಿ. ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇಲ್ಲ ಸ್ವಾಮಿ, ಆದರೆ ಇದು ವಾಸ್ತವ. ಇದು ಜನರಿಗೆ ತಿಳ್ಕೊಳ್ಳುವ ಅಧಿಕಾರ ಇದೆ, ಹಕ್ಕಿದೆ. ನಿಮಗೆ ಬೇಡ, ನಿಮಗೆ ಕಷ್ಟ ಆಗ್ತದೆ, ಆದರೆ ಜನರಿಗೆ ಅದು ತಿಳ್ಕೊಳ್ಳುವ ಅವಶ್ಯಕತೆ ಇದೆ, ಜನರಿಗೆ ತಿಳಿಸುವ ಅವಶ್ಯಕತೆ ಇದೆ. ಹೌದು ಹೌದು ಹೌದು, ತಿಳಿಸ್ಬೇಕಲ್ಲ. ಜನರಿಗೆ ಗೊತ್ತಿಲ್ಲ ಅಂದರೆ ಇವತ್ತು ನಡೀತಾ ಇರೋದೇ ಸತ್ಯ ಅಂತ ಹೇಳ್ತಾನೆ, ತಿಳ್ಕೊಳ್ತಾನೆ. ಇಲ್ಲಾಂದರೆ ಆದರೆ ಈ ಸತ್ಯ ಅಲ್ಲ, ಇದರ ಹಿಂದೆ ಮತ್ತೊಂದು ಇತ್ತು ಅಂತ. ಈಗ ಒಂದೇ ಒಂದು ಇತಿಹಾಸ, ಈಗ ಇತಿಹಾಸ ಇರ್ತದೆ. ಇತಿಹಾಸವನ್ನು ವಾಸ್ತವದಲ್ಲಿದ್ದವ ಅಭ್ಯಾಸ ಮಾಡಬೇಕು. ನಾನು ಹೇಗಿದ್ದೆ, ಹೇಗಾದೆ ಅಂತ ಹೇಳೋದು, ಮುಂದೆ ಏನಾಗಬೇಕು ಅಂತೇಳಿ. ಅಂದರೆ ವಾಸ್ತವದಲ್ಲಿ ನಿಂತು ಇತಿಹಾಸವನ್ನು ಅಭ್ಯಾಸ ಮಾಡಿ ಭವಿಷ್ಯವನ್ನು ರೂಪಿಸಬೇಕು. ಹೌದು ಹೌದು, ಪ್ರೆಸೆಂಟಲ್ಲಿ ಇದ್ದು ಪಾಸ್ಟನ್ನು ನೋಡಿಕೊಂಡು ಫ್ಯೂಚರನ್ನು ಬೆಳೆಸಬೇಕು. ಇದು ಏನಾಗಿದೆ, ಪ್ರೆಸೆಂಟ್ ಇದೆ ಮತ್ತು ಪಾಸ್ಟ್ ಇಲ್ಲ, ಮತ್ತು ಫ್ಯೂಚರ್ ಹೇಗೆ ಏನಾಗ್ತೀನಿ ನೋಡಿ. ಈಗ ಕೇಳಿ, ಈಗ ಇವತ್ತು ಹೀಗಿದ್ದಿ, ನಾಳೆ ಏನಾಗಬೇಕು ಅಂತ ಇದ್ದಿ, ಏನು ಗೊತ್ತಿಲ್ಲ. ಎಲ್ಲ ದೇವ್ರು ಮಾಡ್ತಾನೆ, ದೇವ್ರು ಮಾಡಿದಾಗ ಇರೋದು ಅದೇ. ಅಂದರೆ ಇವತ್ತು ಅವನಿಗೆ ದುಡ್ಡು ಸಿಗ್ತದೆ, ಅವನ ಹತ್ರ ಎಲ್ಲ ಸಂಪತ್ತಿದೆ, ಆದರೆ ಎಷ್ಟು ದಿನ ಇರ್ತದೆ, ಒಂದು ವೇಳೆ ಅದನ್ನು ಮಲ್ಟಿಪ್ಲೈ ಮಾಡೋದು ಹೇಗೆ ಅಂತ ಹೇಳುವ ಅದು ಯೋಚನೆ ಇಲ್ಲ. ಅಂದರೆ ಅದಕ್ಕೆ ನಾನು ಹೇಳೋದಂದರೆ ಇತಿಹಾಸವನ್ನು ಅಧ್ಯಯನ ಮಾಡಬೇಕು ಮತ್ತು ವಾಸ್ತವದಲ್ಲಿ ನಿಂತು ಭವಿಷ್ಯವನ್ನು ರೂಪಿಸಬೇಕು ಅಂತೇಳಿ. ಈಗ ಇತಿಹಾಸ ಇಲ್ಲದವರೇ, ಇತಿಹಾಸವನ್ನು ತಿಳಿಯದವರೇ ಈಗ ವಾಸ್ತವದಲ್ಲಿದ್ದಾರೆ. ಅದು ನಾನು ತಪ್ಪು ಅಂತ ಕೂಡ ಹೇಳೋದಿಲ್ಲ, ನನಗೆ ಹೇಳೋ ಹಕ್ಕು ನನಗಿಲ್ಲ. ಅದು ನಿಮ್ಗೆ ಗೊತ್ತಿಲ್ಲ, ನೀವು ಮಾಡ್ತಾ ಇಲ್ಲ ಅಂತೇಳಿ. ಆದರೆ ನಾನು ಸಾಮಾನ್ಯ ಒಬ್ಬ ಮನುಷ್ಯನಾಗಿ ಪತ್ರಿಕೋದ್ಯಮದಲ್ಲಿ ಇಷ್ಟು ವರ್ಷಗಳ ಅನುಭವದ ಹಿನ್ನೆಲೆಯಲ್ಲಿ ನಾನು ನನ್ನ ಅಭಿಪ್ರಾಯ ನಾನು ಹೇಳೋದು. ಇದು ಎಲ್ಲವೂ ನನ್ನ ಅಭಿಪ್ರಾಯವಿನ ನಿಮಗೆ ಏರ್ತಾ ಇಡೋದಲ್ಲ. ಇದು ನಾನಿಲ್ಲಿ ಹೇಳ್ತೇನೆ, ಐ ವಿಲ್ ಆಲ್ವೇಸ್ ಟೆಲ್ ವಿ ಶುಡ್ ಲರ್ನ್ ಫ್ರಮ್ ದ ನೇಚರ್ ಅಂತ. ಇದು ಹನಿ ಬೀಸ್ ಅನ್ನು ನೋಡಿ, ಹನಿ ಬೀಸ್ ಒಂದು ಬಿ ಹೈವ್ ಅಲ್ಲಿ, ಒಂದು ಬಿ ಹೈವ್ ಹತ್ತಿರ ನಾನೊಂದು 5 kg 10 kg ಜೀನ್ ಇಟ್ಟರೆ, if I put 10 kg honey in near to one honey bee, the bees will not go and take honey from that 10 kg. They will fly to the best flowers and they will pick from there and they will bring it to the beehive and they will process it and they will create honey. ಆಗ ಅದರಲ್ಲಿದ್ದ ಖುಷಿ ಇದೆಯಲ್ಲ, ಅದು ಒಂದು ವರ್ಷದಲ್ಲಿ ಅವರೆಷ್ಟು ಹನಿ ಮಾಡಿದ್ರು ಕೂಡ, ಅದನ್ನು ನಾವು ಹೋಗಿ ಕಳ್ಳತನ ಮಾಡಿ ತಕೊಂಡ್ರು ಕೂಡ, ಹನಿ ಬೀಸ್ ಆರ್ ಹ್ಯಾಪಿ. ದೇ ವಿಲ್ ಅಗೇನ್ ಗೋ ಟು ದ ಫ್ಲವರ್ಸ್, ಬೆಸ್ಟ್ ಆಫ್ ದ ಬೆಸ್ಟ್ ಫ್ಲವರ್ಸ್, ಕಿಲೋಮೀಟರ್ಸ್ ದೇ ವಿಲ್ ಗೋ ಅಂಡ್ ಬ್ರಿಂಗ್ ದ honey, they bring the nectar and then from there they will create honey. ಆದರೆ ಒಂದು ಅದಕ್ಕೆ ಇವತ್ತಿ ಕೂಡ ಹನಿ ಅಂತ ಹೇಳುವ ಇದರಲ್ಲೇ ಇದೆ. ಆದರೆ ಈಗ ನೋಡಿ, ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ. ಈಗ ಮೊದಲು 1980 ರಲ್ಲಿ
ಇದ್ದದ್ದು 80ರಲ್ಲಿ ಎಣಿಸ್ಕೊಳ್ಳಿ. ಈಗ ಒಂದು ವೇಳೆ ಫಿಶ್ ಅಂತೇಳಿ ಮೀನು, ಈಗ ಒಂದು ಭೂತಾಯಿಯನ್ನು ತಿಂದವ ಒಬ್ಬ ಇದ್ರೆ ಸಾಕಿತ್ತು ಒಂದು ಬಸ್ಸಲ್ಲಿ. ಈಗ 30-40 ಜನ ಒಂದು ಬಸ್ಸಲ್ಲಿ ಇರ್ತಾರೆ. ಆಗ ಖಂಡಿತ ಗೊತ್ತಾಗ್ತಿತ್ತು ಯಾರು ಭೂತಾಯಿ ತಿಂದಿದ್ದಾರೆ ಅಂತೇಳಿ. ಬಟ್ ಇವತ್ತು ಭೂತಾಯಿ ತಿನ್ನಲಿ ಏನು ತಿಂದರೂ ಕೂಡ ಗೊತ್ತಾಗೋದಿಲ್ಲ. ಅದು ಹೇಗೆ? ಇದೇ ಇತಿಹಾಸ. ಅಂದ್ರೆ ಅದು ಬದಲಾವಣೆ ಆಗ್ತಾ ಬರ್ತದೆ. ಕರೆಕ್ಟ್ ಕರೆಕ್ಟ್ ಈ ಕರೆಕ್ಟ್ ಬದಲಾವಣೆ ಆದದನ್ನು ಅದು ಯಾಕೆ ಬದಲಾವಣೆ ಆಯ್ತು ಅಂತೇಳಿ ಯಾರು ಯೋಚನೆ ಮಾಡಿದ್ದಾರಾ? ಕರೆಕ್ಟ್ ಕರೆಕ್ಟ್. ಅಂದ್ರೆ ಇದು ವಾಸ್ತವ. ಮೊದಲು ಭೂತಾಯಿ ತಿಂದವನಿಗೆ ಸಿಕ್ಕಾಬಟ್ಟೆ ಅಂದ್ರೆ ಅಯ್ಯೋ ತಿಂದು ಬಂದಿದ್ದಾನೆ ಯಾರಪ್ಪ ಅಂತೇಳಿ ತಿಂದೇ ಇದ್ದವರೆಲ್ಲ ಈಗ ಮಾಡ್ತಿದ್ರು. Yes, yes. ಆದ್ರೆ ಇವತ್ತು ಏನಿಲ್ಲ, ನೀವು ಅಲ್ಲಿ ಎಣ್ಣೆ ಎಷ್ಟು ಹಾಕಿದ್ರು ಕೂಡ ಅದು ಫ್ರೈ ಮಾಡ್ಲಿಕ್ಕೆ ಎಣ್ಣೆ ಹಾಕ್ಬೇಕು. ಅದು ಮೊದಲೇ ಎಣ್ಣೆ ಬರ್ತಿತ್ತು ಅದರಲ್ಲಿ. ಎಸ್ 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 ಎಸ್. ಅದು ಇದು ಇದು ಚೇಂಜ್. ಅದಕ್ಕೆ ಹೇಳುದು ಅಂದ್ರೆ ಈಗ ಎಲ್ಲ ಬದಲಾಗಿದೆ ಅಂತೇಳಿ. ಈ ಬದಲಾವಣೆ ಹೇಗೆ ಆಯ್ತು, ಯಾಕೆ ಆಯ್ತು, ಎಲ್ಲಿಂದ ಆಯ್ತು ಅಂತೇಳಿ ಯೋಚನೆ ಮಾಡೋದಿಲ್ಲ. You are talking a serious subject. You are talking something we have gone from organic to chemical ಅಂತ. ಆಗ ಭೂತಾಯಿಯಲ್ಲಿ ಎಣ್ಣೆ ಇತ್ತು, ಹೌದು, ಅದು ಫ್ರೈ ಮಾಡ್ಲಿಕ್ಕೆ ಹೌದಾ? easy ಇತ್ತು. ಎಣ್ಣೆ ಆಗ್ತಿರ್ಲಿಲ್ಲ ಆಗ. ಆಗ್ತಾ ಇರ್ಲಿಲ್ಲ. ಈಗ ಇಟ್ ಇಸ್ ಕೆಮಿಕಲ್. ಕೆಮಿಕಲ್ ಆಗಿಕೊಂಡು ಅದರದ್ದು ಕ್ವಾಲಿಟಿ ಎಲ್ಲ ಹೋಗಿದೆ. ನಾವು ಬರೀ ವಿ ಆರ್ ತಿನ್ನುದು ಈಗ ಅದಕ್ಕೆ ಕ್ಯಾನ್ಸರಸ್ ಅಂತ ಹೇಳುದು. ಕೆಮಿಕಲ್ ಬಂದು ಕ್ಯಾನ್ಸರ್ ಬಂದು ಅದು ನಮ್ಮ ಆಟಿಟ್ಯೂಡ್ ಅಲ್ಲಿ ಕೂಡ, ನಮ್ಮ ಆಟಿಟ್ಯೂಡ್ ಅಲ್ಲಿ ಆರ್ಗ್ಯಾನಿಕ್ ನೇಚರ್ ಹೋಗಿ ಕ್ಯಾನ್ಸರ್ಸ್ ನೇಚರ್ ಬಂದು, ಒಬ್ರು ಬಂದ್ರೆ ಹೇಗೆ ಇವರಿಗೆ ಏನಾದ್ರು ಅನ್ಯಾಯ ಮಾಡುವ ಅಂತ ಥಿಂಕಿಂಗ್ ಬಂತು. ಆ ಕಾಲದಲ್ಲಿ ಹೇಗೆ ಸಪೋರ್ಟ್ ಮಾಡುದಂತ ಥಿಂಕಿಂಗ್ ಇತ್ತು. ಅದೇ ಯಾಕೆ ಆಯ್ತು ಇದು ಯೋಚನೆ ಮಾಡೋದಿಲ್ಲ ಯಾಕೆ? ಕರೆಕ್ಟ್. ನಮ್ಮ ಸೈಂಟಿಸ್ಟ್ ಆಗಲಿ ಯಾರೇ ಆಗ್ಲಿ ಇದ್ರ ಬಗ್ಗೆ ಇನ್ನೂ ಕೂಡ ಅದು ಯೋಚನೆ ಮಾಡೋದಿಲ್ಲ. ಅಂದ್ರೆ ನಾವು ಯೋಚನೆ ಮಾಡ್ತೇನಲ್ಲ, ನನ್ನಂತವರೇ ಯೋಚನೆ ಮಾಡ್ತಾರೆ. ಅದಕ್ಕೆ ನಾನು ಹೇಳುದು, ನಾವು ಎಷ್ಟು ಕಿಲೋಮೀಟರ್ ದಾಟಿ ಟ್ರಾವೆಲ್ ಮಾಡಿದ್ರು ಕೂಡ ದಾರಿ ತಪ್ಪಿದೆ ಅಂತ ತಿಳ್ಕೊಂಡ ದಟ್ ಮೊಮೆಂಟ್ ಅಲ್ಲಿ ನಾವು ತಿರುಗಿ ನಡಿಬೇಕು. ಎಲ್ಲಿ ನಮ್ಮ ದಾರಿ ತಪ್ಪಿದೆ ಅಲ್ಲಿ ಬಂದು ಅಲ್ಲಿಂದ ರೈಟ್ ಟ್ರ್ಯಾಕ್ ಅಲ್ಲಿ ನಾವು ಟ್ರಾವೆಲ್ ಮಾಡಬೇಕು. ನಾವು ಮಾಡ್ಲಿಲ್ಲ ಆದ್ರೆ ಎಷ್ಟು ದೂರ ರಾಂಗ್ ರೂಟ್ ಅಲ್ಲಿ ಹೋದ್ರೂ ಕೂಡ ನಾವು ವಾಪಸ್ ಬರ್ಬೇಕಾಗ್ತದೆ. ಈಗ ನಾವೀಗ ಮಾಡಿಲ್ಲ ಆದ್ರೆ ನಮ್ಮ ನೆಕ್ಸ್ಟ್ ಜನರೇಷನ್ ಮಾಡ್ಬೇಕಾಗ್ತದೆ. ಅದೀಗ ನಾವು ಕಾಣ್ತಾ ಇರೋದು. ಹೌದಾ? ಈ ನೆಕ್ಸ್ಟ್ ಜನರೇಷನ್ ಮಾಡ್ಬೇಕು ಅಂತೇಳಿ ಹೇಳ್ತಾ ಇದ್ದೇವೆ ನಾವು, ಆದ್ರೆ ಈ ಜನರೇಷನ್ ಮಾಡ್ತದ ಅಂತ ಹೇಳಿ ನೋಡಿ. ಈಗ ನಾವು ಕಾಣ್ತದೆ, ಈಗ ಜನರೇಷನ್ ಅಲ್ಲಿ ಕೂಡ ಮೊನ್ನೆ ಕೇರಳದಲ್ಲಿ ಒಂದು ಡಿಸ್ಕಷನ್ ಆಯ್ತು. ಆಗ ಒಂದು ಸೀನಿಯರ್ ಜರ್ನಲಿಸ್ಟ್ NP ಚೆಕ್ಕುಟಿ ಅಂತ, ಅವರು ಭಾರಿ ದೊಡ್ಡ ಜರ್ನಲಿಸ್ಟ್, ಡೆಲ್ಲಿಯಲ್ಲಿ ಬೇಸ್ಡ್ ಆಗಿ ಇಂಟ್ರೆಸ್ಟ್ ಅಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ದವರು. ಅವರು ಹೇಳುದು, ಈ ಮಿಸ್ಟೇಕ್ ಆಗ್ತಾ ಇರುವುದು ಯಂಗ್ ಜನರೇಷನ್ ಇರ್ರೆಸ್ಪಾನ್ಸಿಬಲ್ ಆಗಿದ್ದಲ್ಲ. ಯಾವಾಗಲೂ ಪತ್ರಕರ್ತ ಆಗಿ ಬಂದವನು, ಪತ್ರಿಕೆಯಲ್ಲಿ ಬಂದವನು, ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಬಂದವನು ಕೂಡ ಹಿ ವಾಸ್ ಎಥಿಕಲ್. ಅವನು ಕರೆಕ್ಟ್ ಮಾಡ್ಬೇಕಂತ ಇತ್ತು. ಆದ್ರೆ ನಮ್ದು ಸಿಸ್ಟಮ್ ವೆಂಟ್ ರಾಂಗ್. ಆ ನ್ಯೂಸ್ ಪೇಪರ್ ಪತ್ರಿಕೆ ನಡೆಸುವವನು ಅವನು ದಾರಿ ತಪ್ಪಿದೆ. ಅವನಿಗೆ ಪ್ರಾಫಿಟ್ ಸಲುವಾಗಿ ಈಗ ಕಂಟ್ರೋಲ್ ಕೂಡ ತಕೊಂಡಿದೆ. 90% ಪತ್ರಿಕೆಯನ್ನು ಕಂಟ್ರೋಲ್ ಮಾಡುದು ಆಪೋಸಿಟ್ ಸೈಡ್ ಅಲ್ಲಿ ಇದ್ದವರು. ಆ ತರ ಅದು ತಿಳ್ಕೊಳ್ಬೇಕು ನಾವೀಗ. ಹೌದೌದು. ಈಗ ನೀವು ಹೇಳೋದು ಸರಿಯೇ. ಅಂದ್ರೆ ಈಗೆಲ್ಲ ಸರಿಪಡಿಸೋದು ಯಾರು? ಈಗ ಸರಿಪಡಿಸ್ಲಿಕ್ಕೆ ಯೋಚನೆ ಮಾಡ್ಲಿಕ್ಕೆ ಆಗ್ತದಾ? ಅದೇ ಸರಿಪಡಿಸಿ ಯೋಚನೆ ಮಾಡ್ಲಿಕ್ಕೆ ಆಗ್ತದಾ? ಒಂದು ವೇಳೆ ನೀವು ಪ್ರಯತ್ನ ಮಾಡಿದ್ರು ಕೂಡ ನೀವು ಯಶಸ್ವಿ ಆಗ್ತೀರಾ? ಯಶಸ್ವಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ 90% ನೀವು ಹೇಳಿದ್ರಲ್ಲ, ಈ ಪತ್ರಿಕೆಯನ್ನು ಸರಿ ಮಾಡೋದು ಹೇಗೆ? ಸಾಧ್ಯವಿಲ್ಲ. ಈಗ ಎಲ್ಲರೂ ಕೂಡ, ಇಡೀ ದೇಶದ ಪತ್ರಿಕೆಗಳೆಲ್ಲವೂ ಕೂಡ ಹಣವಂತರ ಕೈಯಲ್ಲಿದೆ. ಮೊದಲು ಹಾಗಿರ್ಲಿಲ್ಲ. ಐ ವಿಲ್ ಟೆಲ್ ಯು, ಎಷ್ಟು ಆ ಥರ ಕಂಟ್ರೋಲ್ ಮಾಡಿದ್ರು ಕೂಡ ಜಸ್ಟಿಸ್, ನೀತಿ, ಅದು ಎಂತ ಹೇಳುದು, ನೀತಿ ನ್ಯಾಯ ಅಂತ ಹೇಳುದ, ಅದಿದ್ದ ಕಡೆ ಯು ಹ್ಯಾವ್ ಟು ಕಮ್ ದೇರ್. ನಾನು ಹೇಳಿದಾಗ ದಾರಿ ತಪ್ಪಿ ಹೋದ್ರೆ ವಾಪಸ್ ಬರ್ಬೇಕಾಗ್ತದೆ. ನೋಡಿ, ಈಗ ವಿಜಯ ಟೈಮ್ಸ್ ಪತ್ರಿಕೆ ಅದು ಟೈಮ್ಸ್ ಆಫ್ ಇಂಡಿಯಾ ಪರ್ಚೇಸ್ ಮಾಡಿದೆ, ಆಯ್ತಾ? ಅಲ್ಲಿ ವಿಜಯ ಟೈಮ್ಸ್ ಸೇಲ್ ಮಾಡುವಾಗ ಅಲ್ಲಿ ಅನೌನ್ಸ್ಮೆಂಟ್ ಆಯಿತು, ನಾಳೆಯಿಂದ ಯು ವಿಲ್ ಬಿ ಕಂಟ್ರೋಲ್ಡ್ ಬೈ ಟೈಮ್ಸ್ ಆಫ್ ಇಂಡಿಯಾ ಅಂತ. ನಿಮ್ಮ ಸ್ಯಾಲರಿ ವಿಲ್ ಬಿ ಇನ್ಕ್ರೀಸ್ಡ್ ಆಲ್ಮೋಸ್ಟ್ ಡಬಲ್ಡ್ ಅಂತ.
now Times of India is taking over Vijay Times, your salary will be double ಅಂತ ಅವರು ವಿಜಯ್ ಸಂಗೇಶ್ವರ್ ಅವರು ಅನೌನ್ಸ್ ಮಾಡಿದ್ರು. ತುಂಬ ಜನರಿಗೆ ಖುಷಿ ಆಯಿತು. ಹೌದು. ಒಂದು ಅರ್ಧ ಗಂಟೆಯಲ್ಲಿ ಅವರ ಎಡಿಟರ್, ಆ ವಿಜಯ್ ಟೈಮ್ಸ್ನ ಎಡಿಟರ್ ಜಾನ್ ಥಾಮಸ್ ಅವರು ಸಂಗೇಶ್ವರ್ ಹತ್ರ ಹೋಗಿ ರೆಸಿಗ್ನೇಷನ್ ಕೊಟ್ಟೆ. ಅವರಿಗೆ ಆಶ್ಚರ್ಯ ಆಯಿತು, ಸ್ಯಾಲರಿ ಇಸ್ ಗೋಯಿಂಗ್ ಟು ಡಬಲ್, ಮತ್ತೆ ಯಾಕೆ ನೀವು ರಿಸೈನ್ ಮಾಡುದಂತ. ಅವ್ರು ಹೇಳಿದ್ರು, ಸ್ಯಾಲರಿ ಡಬಲ್ ಆಗುದು ಸರಿ, ಕರೆಕ್ಟ್, ಆದ್ರೆ ಯು ಸೆಲ್ ದ ನ್ಯೂಸ್ ಪೇಪರ್, ಡೋಂಟ್ ಸೆಲ್ ದ ಎಡಿಟರ್. ಎಡಿಟರ್ ಅನ್ನು ಸೇಲ್ ಮಾಡಬೇಡಿ. ಈ ರಿಸೈನ್ಡ್ ಅಂಡ್ ವೆಂಟ್. ದಟ್ ಈಸ್ ಕಾಲ್ಡ್ ಡಿಗ್ನಿಟಿ ಅಂತ. ಈ ಡಿಗ್ನಿಟಿ ಎಲ್ಲ ಹೌದು, ನಾವು ಡಿಸ್ಕಸ್ ಮಾಡೋದು ಎಲ್ಲ ಹೌದು. ಆ ಡಿಗ್ನಿಟಿ ಎಷ್ಟು ಜನರಿಗೆ ಬೇಕಾಗಿದೆ ಅಂದ್ರೆ, ಎಷ್ಟು ಜನರು ಅದನ್ನು ಡಿಗ್ನಿಟಿ ಇದ್ರೆ ಮಾತ್ರ ನನ್ನ ಪತ್ರಕರ್ತ ಆದದ್ದೇ ನನ್ನ ಡಿಗ್ನಿಟಿಗಾಗಿ ಅಂತೇಳಿ ಎಷ್ಟು ಜನ ಎಣಿಸ್ತಾರೆ ಈಗ. ಅದಕ್ಕೆ ನಾನು ಹೇಳ್ತೇನೆ, ಈಗ ನನ್ನ ಹತ್ರ ಬರೆದ ಪ್ರಶ್ನೆ ಅಂದ್ರೆ, ಗ್ಲೋಬಲ್ ಟಿವಿ ಇಡೀ ವರ್ಲ್ಡ್ ಅಲ್ಲಿ ಫಸ್ಟ್ ಇಂಟರ್ನೆಟ್ ಟಿವಿ. ಯೂಟ್ಯೂಬ್ ಆಗುವ ಮೊದಲು 5 ವರ್ಷ ಹಿಂದೆ ಗ್ಲೋಬಲ್ ಟಿವಿ ಸ್ಟಾರ್ಟ್ ಮಾಡಿದ್ದು. ಅದೊಂದು ಸಕ್ಸಸ್ ಆದ ಮೇಲೆ ನನ್ನ ಹತ್ರ ಏನು ಕೇಳೋದು ಪ್ರಶ್ನೆ, ನಿಮ್ಗೆ ಎಷ್ಟು ದುಡ್ಡು ಬೇಕು, ಬಿಸ್ನೆಸ್ ಪ್ಲಾನ್ ಕೊಡಿ, ವಿ ವಿಲ್ ಇನ್ವೆಸ್ಟ್ 500 crores, ಆ ಥರ ಕೇಳ್ತಾರೆ ಜನರು. ಆದರೆ ಕೊಡ್ಲಿಕ್ಕೆ ಹೋಗ್ಲಿಲ್ಲ ನೀವು. ನಾನೆಂತ ಹೇಳುದು ಅವ್ರ ಹತ್ರ, ಅವರೆಂತ ಹೇಳುದು, ಗಿವ್ ಬಿಸ್ನೆಸ್ ಪ್ಲಾನ್, ವಿ ವಿಲ್ ಗಿವ್ ಯು ಮನಿ, ಎಷ್ಟು ಬೇಕು ಹೇಳಿ, ವಿ ವಿಲ್ ಗಿವ್ ಯು. ಆದರೆ ಐ ವಾಸ್ ಟೋಲ್ಡ್, ಇಬ್ರು ಕೂಡ ಗವರ್ಮೆಂಟ್ ಸೈಡಿಂದ ಕೂಡ ಆಪೋಸಿಷನ್ ಸೈಡಿಂದ ಕೂಡ ಒಂದೇ ಪ್ರಶ್ನೆ, ನೀವು ಯು ಟೆಲ್ ಹೌ ಮಚ್ ಮನಿ ಯು ವಾಂಟ್, ಬಟ್ ಲಿಸನ್ ಟು ಅಸ್. ನೋಡಿ, ನೀವು ನಿಮ್ಗೆ ಎಷ್ಟು ಬೇಕಾದ್ರೂ ತಗೊಳ್ಳಿ, ಆದ್ರೆ ನಾನು ಹೇಳೋದನ್ನ ಕೇಳಿ ಅಂತ ಹೇಳಿ. ಒಬ್ರು ಹೇಳಿದ್ರು ನನಗೆ, ಯು ಕಾಂಟ್ ರೈಟ್ ಅಗೇನ್ಸ್ಟ್ ದ ಗವರ್ಮೆಂಟ್ ಅಂತ. ಆಕ್ಚುಲಿ ಐ ಆಮ್ ನಾಟ್ ರೈಟಿಂಗ್ ಅಗೇನ್ಸ್ಟ್ ಎನಿಬಡಿ, ದಟ್ ಈಸ್ ನಾಟ್ ಮೈ ಇಂಟ್ರೆಸ್ಟ್. ಅವನ ಇಮ್ಯಾಜಿನೇಷನ್. ಆದ್ರೆ ನಂದು ಪಾಲಿಸಿ ಅಂದ್ರೆ ಐ ರೈಟ್ ಓನ್ಲಿ ಗುಡ್ ಥಿಂಗ್. ದಟ್ ಈಸ್ ವಾಟ್ ಬಿಹೇವಿಯರಲ್ ಸೈನ್ಸ್ ಕಾಲ್ಡ್ ಅಪ್ರಿಷಿಯೇಟಿವ್ ಇನ್ಕ್ವೈರಿ. ನೀವು ಎಲ್ಲಿ ಒಳ್ಳೆತನ ಇದೆ ಅದು ನೋಡಿ ಅದನ್ನು ಡೆವಲಪ್ ಮಾಡಿದ್ರೆ ನಿಮ್ಗೆ ಡೆವಲಪ್ ಆಗ್ಲಿಕ್ಕೆ ಆಗ್ತದೆ. ನಿಮ್ಮ ಅಲ್ಲಿ ತಪ್ಪಾಗಿದೆ ಇಲ್ಲಿ ತಪ್ಪಾಗಿದೆ ಅಂತ ಹೇಳಿಕೊಂಡು ನೀವು ಹಿಂದೆ ಹೋದ್ರೆ ಯು ಕೆನಾಟ್ ಡೆವಲಪ್ ಅಂದ್ರೆ ನನ್ನ ಒಂದು ಪಾಲಿಸಿ, ಅಪ್ರಿಷಿಯೇಟಿವ್ ಇನ್ಕ್ವೈರಿ ಇನ್ ಮೀಡಿಯಾ ಅಂತ. ಅದಕ್ಕೆ ನಾನು ವಾಟ್ ಎವರ್ ಈಸ್ ಹ್ಯಾಪನಿಂಗ್, ಅದು ಹೂ ಎವರ್ ರೆಸ್ಪಾನ್ಸಿಬಲ್ ಶುಡ್ ಟೇಕ್ ಕೇರ್ ಅಂತ ನನ್ನ ಪಾಲಿಸಿ. ಐ ವಿಲ್ ಡೂ ಮ್ಯಾಕ್ಸಿಮಮ್ ಬ್ರಿಂಗ್ ಇಟ್ ಟು ದ ನೋಟಿಸ್ ಆಫ್ ದ ಕನ್ಸರ್ನ್ಡ್ ಪರ್ಸನ್. ಅದಕ್ಕೆ ನಾನು ಪತ್ರಿಕೆಯಲ್ಲಿ ಬರಿಬೇಕಂದಿಲ್ಲ, ಒಂದು ಫೋನ್ ಮಾಡಿ ಹೇಳಿದ್ರೆ ಸಾಕು ಅವರಿಗೆ, ಅದು ನಾನು ಮಾಡ್ತೇನೆ. ಆದರೆ ಎನಿವೇರ್ ಒಳ್ಳೆತನ ಆದರೆ ಐ ವಿಲ್ ರೈಟ್ ಅಂಡ್ ಪಬ್ಲಿಷ್ ಇಟ್ ಲಾರ್ಜ್ ಸ್ಕೇಲ್, ಅದು ನನ್ನದು ಪಾಲಿಸಿ. ಆದ್ರೆ ಒಬ್ಬ ಬಂದು ನನ್ನ ಹತ್ರ ಯು ಕಾಂಟ್ ರೈಟ್ ಅಗೇನ್ಸ್ಟ್ ಮೀ ಅಂತ ಹೇಳಿದ್ರೆ, ಐ ವಿಲ್ ರೈಟ್ ಅಗೇನ್ಸ್ಟ್ ಯು ಅಂತ ಐ ಶುಡ್ ಟೆಲ್. ನೋಡಿ, ದಟ್ ಈಸ್ ಚಾಲೆಂಜಿಂಗ್. ಅದು ಬೈ ನೇಚರ್ ವಿ ಆರ್ ನಾಟ್ ಅಗೇನ್ಸ್ಟ್ ಎನಿಬಡಿ. ನಾವು ಅಗೇನ್ಸ್ಟ್ ಅಲ್ಲ. ನಾನು ಪತ್ರಕರ್ತ, ಸಂಪಾದಕ, ಇವ್ರಿಗೆ ನಮಗೆ ತಕ್ಕಾಗಿ ಬರೀಬೇಕು ಅಂತೇಳಿ ಅಲ್ಲ. ಒಂದು ಸಮಾಜಕ್ಕೆ ಇದು ಬರೆದ್ರೆ ಸಮಾಜಕ್ಕೆ ಎಷ್ಟು ಪ್ರಯೋಜನ, ಇದು ಯಾರು ಉದ್ಧಾರ ಆಗ್ತಾರೆ, ಯಾರು ಏಳಿಗೆ ಆಗ್ತದೆ, ಇದೆಲ್ಲ ಯೋಚನೆ ಇದೆಯಲ್ಲ. ಹಾಗಾದ್ರೆ ಪತ್ರಕರ್ತನಿಗೆ ಏನು ಜವಾಬ್ದಾರಿ ಇಲ್ವಾ? ಅಂದ್ರೆ ಇವತ್ತೇನಾಗಿದೆ ಅಂದ್ರೆ ಜವಾಬ್ದಾರಿನೆಲ್ಲ ಮಾರ್ಕೊಂಡಿದ್ದೇವೆ ನಾವೆಲ್ಲ. ಆದ್ರೆ ಈಗ ನಾವು ಮಾರ್ಕೊಂಡಿದ್ದೇವೆ. ಈಗ ಆ್ಯಡ್ ಕೊಡೋರಿಗಾಗಿ ನಾವು ಮಾರ್ಕೊಂಡಿದ್ದೇವೆ. ಸೊ ಅದರ ಫಲ ಏನು ಅಂತ ಹೇಳಿದ್ರೆ ಇವತ್ತಿನ ಪತ್ರಿಕೋದ್ಯಮ. ಇಡೀ ವರ್ಲ್ಡ್ ಅಲ್ಲಿ ದುಡ್ಡಿದ್ದವರೆಲ್ಲರೂ, ಕಾರ್ಪೊರೇಟ್ ನಲ್ಲಿ ಎಲ್ಲರೂ ಈ ತರ ಆಟಿಟ್ಯೂಡ್ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಇಲ್ಲ, ತುಂಬಾ ಮಂದಿ. ಈಗ ಟಾಟಾ ಫೌಂಡೇಶನ್ ಇಂದ ದೇ ಆರ್ ಡೂಯಿಂಗ್ ಸೋ ಮಚ್ ಆಕ್ಟಿವಿಟೀಸ್ ಫಾರ್ ಸೋಷಿಯಲ್ ಡೆವಲಪ್ಮೆಂಟ್. ಈಗ ಏನಪ್ಪಯದಲ್ಲಿ 70 ಕೋಟಿ ಖರ್ಚು ಮಾಡಿಕೊಂಡು ಕ್ಯಾನ್ಸರ್ದು ಒಂದು ಸೆಂಟರ್ ಮಾಡಿ ಕೊಟ್ಟದ್ದು ಅವರು ಟಾಟಾ ಇಂದ. ಆದ್ರೆ ಎಲ್ಲ ಕಾರ್ಪೊರೇಟ್ ಅವರಿಗೆ ಹಣ ಮಾಡಬೇಕು ಅಂತಲ್ಲ. ಸೊ ದೇರ್ ಆರ್ ಪೀಪಲ್ ಹೂ ಆರ್ ಡೂಯಿಂಗ್ ಗುಡ್ ಜಾಬ್. ಆದ್ರೆ ಅವರು ಕಡಿಮೆ, ದಟ್ ಇಸ್ ಕರೆಕ್ಟ್. ಹೌದು, ಕಡಿಮೆ. ಅಂತವ್ರು ಕಡಿಮೆ ಆಗಿದ್ದಾರೆ, ಅಂತವ್ರನ್ನ ಗುರುತಿಸುದಿಲ್ಲ. ಅದನ್ನು ಗುರುತಿಸುದಿಲ್ಲ, ಅದನ್ನು ಗುರುತಿಸಬೇಕು ಅಂತ ಯಾರು ಹೇಳುದು. ಈಗ ಯಾರು ತಪ್ಪು ಮಾಡಿದೆ ನೋಡಿ, ನಿಮ್ಗೆ ಇಷ್ಟ ಬರ್ತದೆ, ಈಗ ಮಾಡ್ತಾ ಇದ್ದೆ, ಇದು ತಪ್ಪು, ಇಷ್ಟು ಜನ ಕೊಡಿ, ಇಷ್ಟು ನೀವು ತಿನ್ನಿ, ಅದು ಹೇಳ್ಬೇಕಲ್ಲ. ಆದ್ರೆ ಹೇಳ್ಲಿಕ್ಕೆ ಅಧಿಕಾರ ಇಲ್ಲ ಇವನಿಗೆ, ಅದನ್ನು ಹೇಳ್ಲಿಕ್ಕೂ ಅಧಿಕಾರ ಇಲ್ಲಲ್ಲ. ಸೊ ಹಾಗಾಗಿದೆ. ನಾವೀಗ ಖಾಲಿ ಅದು ಜಸ್ಟಿಸ್ದು ಸಿಸ್ಟಮ್ಸು ಫಾಲೋ ಮಾಡುವವರನ್ನು ಸೇರಿಸಿದರೆ, ಸಣ್ಣ ಮಟ್ಟದಲ್ಲಿ ಕನೆಕ್ಟ್ ಮಾಡಿದರೆ ವಿ ಕ್ಯಾನ್ ಡೂ ಲಾಟ್. ಅದಕ್ಕೆ ನಾನೊಂದು ಪ್ರಿನ್ಸಿಪಲ್ ಹೇಳಿದೆ, ಇಡೀ
ಗ್ಲೋಬಲೈಸೇಷನ್ ಇದು ಕಾನ್ಸೆಪ್ಟೇ ನಾವು ಒಂದು ರಿವರ್ಸ್ ಮಾಡಿದ್ರೆ ಅದೆಂದದು ಗ್ಲೋಬಲೈಸೇಷನ್ ಇದು ಕಾನ್ಸೆಪ್ಟು ಕಾರ್ಪೊರೇಟ್ ಇಂದ ಒಂದು ತರ, ನಮ್ಮ ಸೈಡ್ ಇಂದ ಇನ್ನೊಂದು ತರ, ಅದು ಲುಕ್ ಅಲ್ಲಿ ಡಿಫ್ರೆಂಟ್ ಇದೆ. ಅವರೆಂದು ಹೇಳುದು ವರ್ಲ್ಡ್ ಸಣ್ಣದಾಗಿ 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 ಒಂದು ವಿಲೇಜ್ ಆಗುದಂತ, ಸಣ್ಣದಾಗುದಂತ ಆ ಕಾನ್ಸೆಪ್ಟ್ ಇದ್ರೆ ಅವರಿಗೆ ಎಲ್ಲ ಹತ್ತಿರ ಇರಬೇಕು. ದೇ ಶುಡ್ ಬಿ ಏಬಲ್ ಟು ಟೇಕ್ ಫ್ರಮ್ ಎವ್ರಿವೇರ್ ಅಂತ, ಅದೇ ಅವರದ್ದು ಕಾನ್ಸೆಪ್ಟ್. ನಾನು ಗ್ಲೋಬಲ್ ಟಿವಿ ಸ್ಟಾರ್ಟ್ ಮಾಡುವಾಗ ಆಗಲೇ ಹೇಳಿದ್ದು, ಅದು ರಘುರಾಮ್ ಅದು ಹಿಂದೂಯಲ್ಲಿ ರಿಪೋರ್ಟ್ ಮಾಡಿದೆ ಆ ಕಾಲದಲ್ಲಿ. ಏನು ಹೇಳಿದ್ದು, ಎವ್ರಿ ವಿಲೇಜ್ ಶುಡ್ ಗ್ರೋ, ಎವ್ರಿ ವಿಲೇಜ್ ಶುಡ್ ಗ್ರೋ 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 ಅಂಡ್ ರೀಚ್ ಎಂಡರ್ ವರ್ಲ್ಡ್ ಅಂತ. ಇಡೀ ವರ್ಲ್ಡ್ ಅಲ್ಲಿ ಈ ವಿಲೇಜ್ ಮುಟ್ಟಬೇಕು. ಯಾಕಂತ ಹೇಳಿದ್ರೆ ನನ್ನ ವಿಲೇಜ್ ಇಂದ ಒಬ್ರು ನ್ಯೂಯಾರ್ಕ್ ಅಲ್ಲಿ ಇದ್ರೆ ನ್ಯೂಯಾರ್ಕ್ ಈಸ್ ಆಲ್ಸೋ ಪಾರ್ಟ್ ಆಫ್ ಮೈ ಗ್ಲೋಬಲ್ ವಿಲೇಜ್ ಅಂತ. ನನಗೆ ನ್ಯೂಯಾರ್ಕ್ ಅಲ್ಲಿ ವ್ಯಾಪಾರ ಮಾಡ್ಲಿಕ್ಕೆ ಆಗ್ತದೆ ನನ್ನ ಕನೆಕ್ಷನ್ ಇಟ್ಕೊಂಡು. ಆ ತರ ನೋಡಿದ್ರೆ ಎವ್ರಿ ವಿಲೇಜ್, ಅದಕ್ಕೆ ನಾನು ಲಕ್ಷ ಗ್ಲೋಬಲ್ ಟಿವಿ ಚಾನೆಲ್ ಅಂತ ಹೇಳಿಕೊಂಡು ಎವ್ರಿ ವಿಲೇಜ್ ವಿ ಕ್ಯಾನ್ ಸ್ಟಾರ್ಟ್ ಎಡಿಷನ್. ಅಲ್ಲಿ ಸಕ್ಸಸ್ಫುಲ್ ಆದವರು ನನಗೆ ಊರಿಗೆ ಏನು ಮಾಡಬೇಕು, ನನ್ನ ನೇಟಿವ್ ಪ್ಲೇಸಿಗೆ ಏನು ಮಾಡ್ಬೇಕಂತ ಚಿಂತನೆ ಮಾಡುವವರು ತುಂಬಾ ಜನ ಇದ್ದಾರೆ. ಅವರನ್ನು ಕನೆಕ್ಟ್ ಮಾಡಿದರೆ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ವಿ ಕ್ಯಾನ್ ಡೂ ಅಂತ. ಅಲ್ಲಲ್ಲ, ಅದು ನೀವು ಹೇಳೋದು ಸರಿ. ಆದರೆ ಇವತ್ತೇನಾಗಿದೆ ಅಂದರೆ, ಇವತ್ತು ಹಣ ಯಾರಿದ್ದಾರೆ, ಹಣ ಯಾರ ಹತ್ರ ಇದೆ ಅವನು ಮಾತ್ರ ಬರ್ತಾನೆ, ಅವನು ಹಣ ಹಾಕ್ತಾನೆ. ಆದರೆ ಅದಕ್ಕೆ ನನಗೆ ರಿಟರ್ನ್ ಎಷ್ಟು, ಅದೇ ಒಂದು ಇದು. ಆದ್ರೆ ಅದಾಗಬಾರ್ದು ಅಂತೇಳಿ ನನ್ನ ಅಭಿಪ್ರಾಯ. ಅದು ಆ ಸಿಸ್ಟಮ್ ಚೇಂಜ್ ಮಾಡಿದ್ರೆ ಈಗ ಮೀಡಿಯಾದಲ್ಲಿ ನಾಟ್ ಇವನ್ 1% ಪೀಪಲ್ ಆರ್ ಕಮಿಂಗ್ ಇನ್ ದ ಮೀಡಿಯಾದಲ್ಲಿ ಬರುವವರು ಯಾರು? ಖಾಲಿ ಪೊಲಿಟಿಷಿಯನ್ಸ್ ಅಷ್ಟೇ ಬಂದು ಮಾತಾಡುದು. ಇಡೀ ದೇಶದಲ್ಲಿ ಎಷ್ಟೋ ಮಂದಿ ಜನರು ನನ್ನಿಂದ ಏನು ಮಾಡ್ಲಿಕ್ಕೆ ಆಗ್ತದೆ. ಅದಕ್ಕೆ ಕೆನ್ನಡಿ ಹೇಳಿದ್ದು, ಡೋಂಟ್ ಆಸ್ಕ್ ವಾಟ್ ಅಮೇರಿಕಾ ಶುಡ್ ಡೂ ಫಾರ್ ಯು, ವಾಟ್ ಯು ಕ್ಯಾನ್ ಡೂ ಫಾರ್ ಅಮೇರಿಕಾ ಅಂತ. ಸೊ ನನಗೆ ವಾಟ್ ಐ ಕ್ಯಾನ್ ಡೂ ಫಾರ್ ಕರ್ನಾಟಕ, ವಾಟ್ ಐ ಕ್ಯಾನ್ ಡೂ ಫಾರ್ ಕೇರಳ, ವಾಟ್ ಐ ಕ್ಯಾನ್ ಡೂ ಫಾರ್ ಆಂಧ್ರ ಪ್ರದೇಶ. ಈಚ್ ಸ್ಟೇಟ್ ಅಲ್ಲಿ ಇದ್ದವರು ವೆನ್ ಥಿಂಕಿಂಗ್ ದಟ್ ವೇ ಎವ್ರಿಥಿಂಗ್ ವಿಲ್ ಚೇಂಜ್ ಅಂತ. ಏನಾದ್ರೂ ನಿಮ್ದು ಆ ಕಾಲದಲ್ಲಿ ಒಂದು ನೆನಪಿನ ಸ್ಟೋರಿ ಹೇಳ್ಕೊಂಡು ನಮ್ಗೆ ಎಪಿಸೋಡ್ ಮುಗಿಸುವ? ಅಲ್ಲ, ಅದೇ ಆಗಿನ ಕಾಲದಲ್ಲಿ ನಾನು ಹೇಳ್ದಲ್ಲ 80ರ ಟೈಮಲ್ಲಿ ಆ ದಿನಗಳೇ ನನಗೆ ಸುಂದರ ಮತ್ತು ಅರ್ಥಪೂರ್ಣ. ಆದರೆ ಈ ದಿನಗಳು ನನಗೆ ತುಂಬ ಬೇಸರ. ಆದರೆ ಇವತ್ತೇನಾಗಿದೆ ಅಂದರೆ, ನಿಜ ಹೇಳಬೇಕು ಅಂದರೆ, ನಾನು ಜರ್ನಲಿಸ್ಟ ಅಂತೇಳಿ ಹೇಳ್ಕೊಳ್ಳಿಕ್ಕೂ ನನಗೆ ಬೇಸರ ಆಗ್ತದೆ. ಹೌದು, ನಾನು ಜರ್ನಲಿಸ್ಟ್ ಆಗಿದ್ದೆ, ಜರ್ನಲಿಸ್ಟ್ ಅಂತೇಳಿ ಹೇಳ್ಕೊಳ್ಳಿಕ್ಕೆ ನಾನು ಬೇಸರ. ಅದು ನನಗೆ ತುಂಬ ನೋವಾಗ್ತದೆ. ನನಗೆ ಅರ್ಥ ಆಯ್ತು. ಈಗಿನ ಪ್ರೆಸ್ ಕಾನ್ಫರೆನ್ಸ್ ಮತ್ತು ಆಗಿನ ಪ್ರೆಸ್ ಕಾನ್ಫರೆನ್ಸ್ ಏನು ಡಿಫರೆನ್ಸ್ ಇದೆ? ಅಲ್ಲ, ನಾನು ಆಗಲೇ ಹೇಳಿದೆ, 1980ರಿಂದ 90, 90ರಿಂದ 2000, 2000ರಿಂದ 2010 ಒಂದು ಲೆಕ್ಕಾಚಾರ ಹಾಕಿದರೆ 1980 to 2000ವರೆಗೆ ಒಂದು ರೀತಿ ಅಂದರೆ ಆವತ್ತು ಪತ್ರಕರ್ತ ಒಂದು ಪತ್ರಿಕಾಗೋಷ್ಠಿಗೆ ಬರ್ತಾನೆ ಅಂತ ಹೇಳಿದ್ರೆ ಅವರೆಲ್ಲ ಅಲರ್ಟ್ ಆಗ್ತಿದ್ರು. ಯಾರು? ಆರ್ಗನೈಸರ್ಸ್. ಅವ್ರ ಪತ್ರಕರ್ತ ಬಂದು ನೀವು ಮಾತಾಡಬೇಡಿ ಅಂದರೆ ಅವ್ರಿಗೆ ನಾವು ಏನು ಪ್ರಶ್ನೆ ಕೇಳ್ತೀವಿ ಅಂತೇಳಿ ಅವ್ರಿಗೆ ಗೊತ್ತಿಲ್ಲ. ಆದರೆ ಈಗೇನಾಗಿದೆ, ಪತ್ರಕರ್ತ ಬರ್ತಾರೆ, ಕೂತ್ಕೊಳ್ತಾರೆ, ಏನೋ ಅವ್ರು ಪ್ರೆಸ್ ನೋಟ್ ಅಂತ ಹೇಳಿದ್ರು. ಈಗ ಅತಿ ಮುಖ್ಯ, ನೀವು ಪತ್ರಿಕಾಗೋಷ್ಠಿಗೆ ಹೋಗದೇ ಇದ್ದರೆ ಪರವಾಗಿಲ್ಲ, ಅಲ್ಲೊಂದು ಪ್ರೆಸ್ ನೋಟ್ ಸಿಕ್ಕಿದ್ರೆ ಸಾಕು. ಇದು ನಾನು ಕಂಡುಕೊಂಡ ವ್ಯತ್ಯಾಸ. ಮತ್ತು ಇವತ್ತು ಪತ್ರಕರ್ತರು, ನನ್ನ ವೈಯಕ್ತಿಕವಾಗಿ ನನಗನ್ಸಿದ್ದು, ಆವತ್ತಿನ ಪತ್ರಿಕಾಗೋಷ್ಠಿ ಅಂದರೆ ಯಾರು ಒಂದು ಊರಿನವರ ಸಾಮಾನ್ಯ ಯಾರೋ ದೊಡ್ಡ ಜನದಿಂದ ಹಿಡಿದು ಇಂಡಸ್ಟ್ರಿ ಮಾಡೋನು, ಅವನಿಂದ ಹಿಡಿದು ಮತ್ತು ರಾಜಕಾರಣಿಗಳ ಸಹಿತ ಒಂದು ಪ್ರಶ್ನೆ ಏನು ಕೇಳ್ತಾರೆ ಅಂತೇಳಿ ಅವ್ರಿಗೆ ಹೆದರಿಕೆ ಇರ್ತಿತ್ತು. ಏನು ಆನ್ಸರ್ ಮಾಡಿದರೆ ನಾಳೆ ಒಬ್ಬೊಬ್ಬ ಬೇರೆ ಬರೀತಾನೆ. ಅಂದರೆ ಚಿದಂಬರ ಅವನ ಪತ್ರಿಕೆಯಲ್ಲಿ ಒಂದು ಬರೀತಾನೆ, ಉಭಯ ಅವ್ರ ಪತ್ರಿಕೆಯಲ್ಲಿ ಒಂದು ಬರೀತಾರೆ, ಮತ್ತು ನರಸಿಂಹರಾವ್ ಅವ್ರ ಪತ್ರಿಕೆಯಲ್ಲಿ ಒಂದು ಬರೀತಾರೆ. ಹೀಗೆ ವ್ಯತ್ಯಾಸ. ಅಂದರೆ ಈ ಮೂರನ್ನು ಕೂಡ ಅಂದರೆ ಯಾರು
ಆವತ್ತೊಂದು ವಿಶೇಷ ಅಂದರೆ ಹೇಳಿದೆ, ಏನು ಇನ್ನೊಂದು ಹೇಳ್ತೇನೆ ಅಂದರೆ ಆ ದಿನದ ಪತ್ರಕರ್ತರ ದೃಷ್ಟಿ ಹೇಗಿತ್ತು ಅಂದರೆ, ನಾವು ಎಲ್ಲರೂ ಒಂದೇ, ನಮಗೆ ಜಾತಿ ಇಲ್ಲ, ಧರ್ಮ ಇಲ್ಲ, ಭಾಷೆ ಇಲ್ಲ, ಎಲ್ಲ ಒಂದೇ, ಅವನಿಗೆ ಜರ್ನಲಿಸ್ಟ್ ಅದಷ್ಟೇ. ಆದರೆ ಆ ಜರ್ನಲಿಸ್ಟ್ ಅದನ್ನು ಕೂಡ ಇವತ್ತು ಇಂಥವ್ರೊಬ್ಬರು XYZ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದಾರೆ ಅಂದರೆ ಪತ್ರಿಕಾಗೋಷ್ಠಿ ನಾವು ನಡ್ಕೊಂಡು ಈಗ ವೆಹಿಕಲಲ್ಲೇ ಇದೀಗ ಅದೆಲ್ಲ ಬಿಡಿ, ಮೊದಲು ನಡ್ಕೊಂಡೇ ಹೋಗೋದು, ಅಲ್ಲಿಗೆ ಎಲ್ಲಿಗಾದರೂ ಹೋದರೆ ನಡ್ಕೊಂಡು ಹೋಗೋದು, ಒಂದು ರಿಕ್ಷಾದಲ್ಲಿ ಹೋಗೋದು, ಆ ರೀತಿ ಇದ್ದದ್ದು. ಹಾಗೆ ಹೋಗುವಾಗ ನಮ್ಮ ಮಾತಿದೆ ಅಂದರೆ ಅವನ ಪತ್ರಿಕಾಗೋಷ್ಠಿ ಇವತ್ತು ಏನು ಹೇಳ್ಬೋದು ಅವನು ಅಂತೇಳಿ ನಾವೊಂದು ಯೋಚನೆ ಮಾಡಿ ಮತ್ತು ನೀನು ಪ್ರಶ್ನೆ ಕೇಳು. ಆಗ ನಾನು ಚಿಕ್ಕವನಲ್ಲ, ಆಗ ಇವರೆಲ್ಲ ಹೇಳೋದು ನೀನು ಪ್ರಶ್ನೆ ಕೇಳು ಮೊದಲು ಅಂತೇಳಿ, ನೀನು ಕೇಳು, ಒಂದು ವೇಳೆ ನೀನು ಕೇಳಿದಾಗ ಏನಾದ್ರು ಕೌಂಟ್ ಆದರೆ ನಾನು ಕೊಡ್ತೇನೆ ಅಂತೇಳಿ, ಮತ್ತು ನಾನು ಕೊಡ್ತೇನೆ ಅಂತ ಇವ್ರು ಹೇಳಿದರೆ ಆಯಿತು ನೀವು ಕೊಡು, ಮತ್ತು ಅದಕ್ಕೆ ನಾನು ಮುಂದುವರಿಸ್ತೇನೆ. ಆ ರೀತಿ ಒಂದಕ್ಕೊಂದು ಲಿಂಕ್. ಒಂದು ಪ್ರಶ್ನೆ ಕೇಳಿದರೆ ಅವನಿಂದ ಕೊನೆಯವರೆಗೆ ಉತ್ತರ. ಆದರೂ ಅವತ್ತಿನ ಒಂದು ದೃಷ್ಟಿ ಹೇಗಿತ್ತು ಅಂದರೆ, ಒಂದು ಅನೇಕ ಸಂಘಗಳು ಬಂದು ಪತ್ರಿಕಾಗೋಷ್ಠಿ ನಡೆಸೋದು ಒಂದು ಅಭ್ಯಾಸ ಕೆಲವರಿಗೆ. ಈಗ ಒಂದು ಸಂಘ ಅಂದರೆ ನನ್ನ ಮಕ್ಕಳಿಗೆ ನಾನು ಮದುವೆ ಮಾಡುವಾಗ ದುಡ್ಡು ತಗೊಳ್ಳೋದಿಲ್ಲ, ದುಡ್ಡು ವಧುದಕ್ಷಿಣೆ ಇದೆ ಅಲ್ಲ ಇವತ್ತಿನ ಇವಾಗ ಕಡಿಮೆ ಬಿಡಿ ಅದಲ್ಲ. ಆದರೆ ಆವತ್ತಿನ ಕಾಲದಲ್ಲಿ ವರದಕ್ಷಿಣೆ ಅಂತೇಳಿ ದೊಡ್ಡ ಪಿಡುಗಿತ್ತದು 80ರ ದಶಕದಲ್ಲಿ. ಆಗ ಒಂದು ಸಲ ಒಂದು ಪತ್ರಿಕಾಗೋಷ್ಠಿ ಮಾಡಿದರು, ವರದಕ್ಷಿಣೆ ವಿಮೋಚಕರ ಸಂಘ ಅಂತೇಳಿ ಒಂದು ಸಂಘ ಆಯಿತು. ಆ ಸಂಘದ ಉದ್ದೇಶ ಏನು, ನಮ್ಮ ಮಕ್ಕಳಿಗೆ ಯಾರು, ನನ್ನ ಮಗನಾಗಲಿ ಮಗಳಿಗಾಗಲಿ ನಾನು ವರದಕ್ಷಿಣೆ ತಗೊಳ್ಳೋದಿಲ್ಲ ಅಂತೇಳಿ ಅವರೆಲ್ಲ ಹೇಳಿದರು, ಎಲ್ಲ ಕೂತ್ಕೊಂಡಿದ್ದವರೆಲ್ಲರೂ. ಮತ್ತು ನಾನು ಹೇಳಿದೆ, ನಾನೊಂದು ಪ್ರಶ್ನೆ ಕೇಳಿದೆ, ನೀವಿಲ್ಲಿ ಜನ ಕೂತಿದ್ದೀರಿ, ನಿಮ್ಮಲ್ಲಿ ಇನ್ನು ಮದುವೆ ಆಗಲಿಕ್ಕೆ ಎಷ್ಟು ಮಕ್ಕಳಿದ್ದಾರೆ, ಹುಡುಗ ನೀವು ಯಾರಿಗೆಲ್ಲ ಇದ್ದೀರಿ ಕೇಳಿದೆ. ಅವ್ರಿಗೆ ಯಾರಿಗೂ ಇಲ್ಲ, ಎಲ್ಲ ಮದುವೆ ಮಾಡಿದವರೇ. ಆಗ ನನ್ನ ಗೋಪಾಲಕೃಷ್ಣ ಕೇಳಿದರು, ಹಾಗಾದರೆ ನೀವು ಸುಮ್ಮನೆ ಯಾಕೆ ಸಂಘ ಮಾಡಿದ್ದಿದ್ದ, ಇದು ಸಂಘ ಮಾಡಿದ ಉದ್ದೇಶ ಏನು ಅಂದರೆ, ಅವ್ರಿಗೆ ಗೊತ್ತು ನೀವು ಮದುವೆ ಮಾಡುವಾಗ ನಿಮ್ಮ ಮಗಳನ್ನು ಮದುವೆ ಮಾಡಿ ಕೊಡಲಿಕ್ಕೆ ನೀವೆಷ್ಟು ವರದಕ್ಷಿಣೆ ಕೊಟ್ಟಿರಿ ಅಂತೇಳಿ ನಾನೀಗ ಹೇಳ್ಬೋದು, ಆದರೆ ಹೇಳೋದಿಲ್ಲ ಅಂಥೇಳಿ ಅವರು ಹೇಳಿದರು. ಮತ್ತು ನೀವು ಮದುವೆ ಆಗುವ ಸಂದರ್ಭದಲ್ಲಿ ಎಷ್ಟು ತಗೊಂಡ್ರಿ ಅನ್ನೋದನ್ನು ನಾನು ಹೇಳ್ಬೋದು, ಆದರೆ ಹೇಳ್ಬೇಕಾ ಅಂತೇಳಿ. ಹಾಗಾದರೆ ಇದು ಸಂಘ ಯಾಕೆ, ಯಾವ ಉದ್ದೇಶಕ್ಕೆ, ಯಾರಿಗೆ ಮಾಡ್ತಾ ಇದ್ದೀರಿ ಅಂತೇಳಿ. ಅಲ್ಲ ಬಾಕಿಯವರಿಗೆ ಅಂತೇಳಿ. ಬಾಕಿಯವರು ಯಾರು ಬಾಕಿಯವರು? ಒಬ್ರಿಗೆ ಆನ್ಸರ್ ಇಲ್ಲ. ಅಂದರೆ ಇದೆಲ್ಲ ನಾವೆಲ್ಲ ಮಾಡೋದನ್ನು ಮಾಡಿ ಆದಮೇಲೆ ಸಂಘ ಮಾಡೋದ ಅಂತ ಹೇಳುವ ಒಂದೇ ಒಂದು ಕಾರಣಕ್ಕೆ ಅದು ಇವತ್ತಿನ ಸಂಘ ಇಲ್ಲ, ಅದು ಹೋಯ್ತದ್ದು, ಅವತ್ತೇ ಹೋಯ್ತದ್ದು. ಒಂದು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಪ್ರಶ್ನೆಗೆ ಒಂದು ಸಂಘ ಇಲ್ಲ, ಅದು ಅಲ್ಲಿ ಅದು ನೀವು ಕೇಳಿದ್ದ. No, great. We will continue this conversation without agenda. This is a unscripted conversation. Whatever come in the conversation, we take it. Our intention is very simple. We feel when we go on wrong direction, how far we travel doesn't matter. We have to come back to the destination, the place where we turned the wrong side. Come back and travel in the right path. If we are not doing that, what is happened is Indian media is dying and international media is capturing entire thing. Now YouTube's annual revenue in 2025 is 5 lakh crore rupees per year. 1 year. So they have taken all the money from our market.
and taking 5 lakh crore, they have given 21,000 crore back. 21,000 crore, 5 lakh crore they have taken. Okay, and they have given 21. If 1 lakh, 20% of 1 lakh. That means you can calculate. If it is 5 crore, they have given 21,000 crore to the people. That means, well, you see the gap what they have taken. This is the whole issue in the universe. 100 rupees ನೀವು ತೆಗೆಯುವಾಗ ನಿಮಗೆ ಎಷ್ಟು ಖರ್ಚಾಗಿದೆ, ಅದು ಬಿಟ್ಟು ಉಳಿದದನ್ನು 50% ಆದರೂ ಇಫ್ ಯು ಆರ್ ನಾಟ್ ವಿಲ್ಲಿಂಗ್ ಟು ಶೇರ್, ನಿಮ್ಮ ಖರ್ಚಿ, ಇಫ್ ದೇರ್ ಇಸ್ ಎ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, 100 rupees come, 50 rupees go for the capital expenditure, and remaining 50% you share. That is okay. On 100 rupee, when your cost is 10 rupee, you are taking 80 rupee and sharing 10 rupee. That is injustice. Injustice will never sustain. World has seen so many eras gone, transferred. I am feeling so happy today because earlier I was thinking, if I die, something will happen in the universe. I was thinking like that because I have some ideas, I have some thoughts, I want to see a society of justice, and ಎಲ್ಲ ಥಿಂಕ್ ಮಾಡ್ತಾ ಇದ್ದು. ಈಗ ನಾನು ನನ್ನ ಮಕ್ಕಳನ್ನು ಮಾತಾಡುವಾಗ, ದೇ ಹ್ಯಾವ್ ಬೆಟರ್ ಕ್ಲಾರಿಟಿ ದ್ಯಾನ್ ಮೀ, ದೇ ಆರ್ ಬೆಟರ್ ಗುಡ್ ಪೀಪಲ್ ದ್ಯಾನ್ ಮೀ. ನಿಮ್ಮ ಮಕ್ಕಳು ಕೂಡ ಆ ಥರ, ದೇ ಆರ್ ಆದರ್ಶವಂತರು ಮಕ್ಕಳು. ವಿ ಕ್ಯಾನ್ ಸೇ ದಟ್ ಅವರ್ ಚಿಲ್ಡ್ರನ್ ಈಸ್ ನಾಟ್ ಹ್ಯಾವಿಂಗ್ ವಿಷನ್. ಆದ್ರೆ ಗೈಡ್ ಮಾಡೋರಿಲ್ಲ. that is what is missing. Mentoring, right guidance, ಅದು ಕೊಟ್ಟು ನಮಗೆ ಇದ್ದಲ್ಲಿ, ನಮಗೆ ನೋಡಿ, ನಮಗೆ ಎಷ್ಟೆಷ್ಟು ಪ್ರಾಬ್ಲಮ್ಸ್. ವಿ ಹ್ಯಾಡ್ ಡ್ರಾಟ್, ವಿ ಹ್ಯಾಡ್ ಲಾಟ್ ಆಫ್ ಪ್ರಾಬ್ಲಮ್ಸ್. ಸುನಾಮಿ ಬಂದು, ಕೊರೋನಾ ಬಂದು, ವಿ ಆಲ್ ಹ್ಯಾಂಡಲ್ಡ್ ಆಲ್ ದಟ್. ಅದು ಒಂದು ಬಜೆಟ್ ಪ್ಲಾನ್ ಮಾಡಿ ಎಲ್ಲ ಕೊರೋನಾ ಹ್ಯಾಂಡಲ್ ಮಾಡಿದ್ದು, ಅದೆಲ್ಲ ವಿ ಮ್ಯಾನೇಜ್ಡ್. ಸೊ ವಿ ಕ್ಯಾನ್ ಮ್ಯಾನೇಜ್ ಎನಿ ಸಿಚುವೇಶನ್ ವೆನ್ ವಿ ಆರ್ ಟುಗೆದರ್. What is needed is people come together and do good things. We need not fight against somebody. ಅವನು ಏನು ಮಾಡಲಿ ಅಷ್ಟೇ. That is what. If I tell you, if one person is drunkard, we can advise that person not to drink. And if he want to die, he will die. And same like if person want to make money. So I tell you an example and conclude. A corrupt politician or a corrupt businessman is like a bottomless bucket. A bottomless bucket cannot be filled whatever amount of water you pour. Correct. So you pour, keep on, let them pour. It will be again back to that. When he die, iga the people who made money in last generation, ಅವರದು ದುಡ್ಡು ಎಲ್ಲಿ ಹೋಗಿದೆ ಅಂತ ಯಾರಿಗೆ ಗೊತ್ತಿಲ್ಲ. ಈಗ ಕೆಲವು ರಿಯಲ್ ಎಸ್ಟೇಟ್ ಇಂಡಸ್ಟ್ರೀಸ್, ಕೆಲವು ಮಿನಿಸ್ಟರ್ಸ್ ದುಡ್ಡು ಮಾಡಿದ್ರಲ್ಲಿ ರಿಯಲ್ ಎಸ್ಟೇಟ್ ಬಂದು, ಅವರ ಡ್ರೈವರ್ ಆಗಿದ್ದವರು ದೊಡ್ಡ ರಿಯಲ್ ಎಸ್ಟೇಟ್ ಓನರ್ ಆಗಿ ಬಂದು. ನೋ, ಒನ್ಸ್ ದೇ ಮೇಕ್ ಮನಿ, ಅದಕ್ಕೆ ದೇರ್ ಇಸ್ ನೋ ಅಡ್ರೆಸ್ where it is gone. So it goes to the people. Nobody will give you respect. Anyway, we will continue the discussion. So nice. It's a casual conversation. No agenda. We are not talking against anybody. We are talking when people come together, good things happen. ಅಲ್ಲ, ಈಗ ಏನ್ ನಾವು ಮಾತಾಡಿದ್ರಲ್ಲೂ ಕೂಡ ಏನಿಲ್ಲ ಅಂದ್ರೆ ನಾವೇನ್ ಬರ್ಕೊಂಡ್ ಬಂದ್ವಾ, ಎಲ್ಲಾದ್ರೂ ಎಲ್ಲ ಏನ್ ಕ್ಯಾಶುವಲ್ ಮಾತಾಡಿದ್ದು. ಆದ್ರೆ ನಮ್ಗೆ ನೋವು ಇದೆಲ್ಲ, ನೋವು ಬಂತು ಅಷ್ಟೇ. Thank you very much.